ಇಷ್ಟು ದಿನ ನಾವು ವೆಹಿಕಲ್ಸ್ ಹೊರಗೆ ನಿಲ್ಸಿ ಹೋಗ್ತಾ ಇದ್ದೆ, ಇವತ್ತು ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಇಷ್ಟು ಜನ ಬಂದಾಗಿದೆ ಮನೆಗೆ, ನಾನೇ ಬಂದಿಲ್ಲ ನೋಡಿ. ಎಲೆಕ್ಟ್ರಿಕ್ ಕಾರ್ ಚಾರ್ಜರ್ ಇದು ಫುಲ್ ಇದೆ ನೋಡಿ, ಎಲೆಕ್ಟ್ರಿಕ್ ಫುಲ್. ಒಳ್ಳೆ ಸೈಫೈ ಫಿಲ್ಮ್ ಗನ್ ಇದ್ದಂಗಿದೆ. ಬರೀ ಪ್ರೆಸ್ ಮಾಡು. ಓ ಎಳೆಯೋದು ಒಳಗಡೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಸ್ವಲ್ಪ ಫ್ರೀ ಆಗಿದ್ದು, ಹಾಗಾಗಿ ಹೊಸಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದು. ಅಂದರೆ ನಾವು ಹೋಗಿ ಈಗ 1 ಮಂತ್ ಆಗಿತ್ತಲ್ಲ, ಮನೆ ಎಲ್ಲ ಕೀ ಎಲ್ಲ ಕೊಟ್ಟ ಮೇಲೆ. ಸೊ ಈಗ ಬಂದಿದ್ದಾರೋ, ಕೆಲವರು ಶಿಫ್ಟ್ ಆಗಿದ್ದಾರೋ, ಇಂಟೀರಿಯರ್ ಮಾಡಿಸ್ತಾ ಇದ್ದಾರೋ. ನಾವು ಇನ್ನೂ ಹೋಗೋದು 3 ತಿಂಗಳಾಗುತ್ತಲ್ಲ, ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನನ್ನ ಮಗಳಷ್ಟೇ ಸ್ಕೂಲಿಗೆ ಹೋಗಿತ್ತು ಇವಾಗ. ಅವಳನ್ನ ಹಾಗೆ ಇನ್ನು ಅವಳು ಬರೋದು ಲೇಟ್ ಆಗುತ್ತೆ, ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸ್ಕೂಲಿಂದ ಬಂದು ಡ್ರೆಸ್ ತೊಗೊಬಂದಿದ್ದೆ, ಇಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂತಿದೆ. ಹಾಗೆ ಒಂದು ಬನಾನ ತೊಗೊಬಿಟ್ಟು ಬಂದಿದ್ದೀನಿ ಅವಳಿಗೆ. ಈಗ ಸಂಜೆ ಸ್ನ್ಯಾಕ್ಸ್ ಟೈಮ್, ಅವಳಿಗೆ ಫ್ರೂಟ್ಸ್ ತಿನ್ನಿಸೋ ಟೈಮು. ಹಾಗಾಗಿ ಇನ್ನು ಮನೆ ಇಲ್ಲಿ ಫ್ರೂಟ್ಸ್ ಕೊಟ್ಟರೆ ಇನ್ನು ಸಂಜೆ ಹೋಗಿ ಹಾಲು ಕೊಡಿಸಿದ್ರೆ ಸರಿ ಹೋಗುತ್ತೆ. ಈಗ ಹಾಗಾಗಿ ಹೊಸಮನೆ ಹತ್ರ ಹೋಗ್ತಾ ಇದ್ದೀವಿ, ನಾನು, ನಮ್ಮ ಮನೆಯವರು, ನನ್ನ ಮಗಳು. ನೀವು ಯಾಕೆ ಹೋಗಿಲ್ಲ ಅಂತ ಸುಮಾರು ಜನ ಕೇಳ್ತಾರೆ. ಮೊದಲು ಫಸ್ಟ್ ರೀಸನ್ ಮಗಳ ಸ್ಕೂಲು. ತುಂಬ ಜನ ಕೇಳ್ತಿದ್ರಿ ಯಾಕೆ ನೀವು ಇನ್ನೂ ಶಿಫ್ಟ್ ಆಗಿಲ್ಲ ಅಂತ, ಯಾಕೆ ನೀವು ಹೊಸಮನೆಗೆ ತಗೊಂಡಿದ್ದೀರಲ್ಲ, ಹೊಸಮನೆಗೆ ಯಾಕೆ ಹೋಗಿಲ್ಲ ಅಂತ. ಇನ್ನು 2 ಮಂತ್ಸ್ ಮಗಳಿಗೆ ಇನ್ನು 2nd ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗುತ್ತೆ. ಅವಳನ್ನ ಮುಗಿಸ್ಕೊಂಡು ನಂದು ಬಾಣಿತನೂ ಮುಗಿಸ್ಕೊಂಡು ಹೋಗೋಣ ಅಂತ. ಯಾಕಂದರೆ ಡೆಲಿವರಿ ಆಗೋಕ್ಕಿಂತ ಮುಂಚೆ ಮನೆ ಚೇಂಜ್ ಮಾಡೋದಾಗಲಿ, ಮನೆ ಖಾಲಿ ಮಾಡೋದಾಗಲಿ, ಬೇರೆ ಕಡೆ ಶಿಫ್ಟ್ ಆಗೋದಾಗಲಿ ಮಾಡಬಾರ್ದಲ್ಲ. ಸೊ ಹಾಗಾಗಿ ಹೋಗಿರಲಿಲ್ಲ. ಇನ್ನು ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಒಂದು 2 ಮಂತ್ಸ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಅಷ್ಟರೊಳಗೆ ನನ್ನ ಮಗಳಿಗೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ, ರಜೆನೂ ಮುಗಿಯುತ್ತೆ. ನನ್ನ ಮಗಳು ನೋಡಿ ಮಲ್ಕೊಂಡಿದೆ, ಮನೆ ಹತ್ರ ಬಂದಿಲ್ಲ. ನೋಡಿ ಎಷ್ಟು ದಟ್ಟವಾದ ಮರಗಳುಂಟು ಇಲ್ಲಿ. ನೋಡಿ ನನ್ನ ಮಗಳು ಮುಂದೆ ಕಸು ಕಳೀತಾಳಂತಲ್ಲ, ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡೋಕ್ಕೆ ಖುಷಿ ಈ ಜಾಗನ ಒಂಥರ. ಅದು ಬಸ್ ಸ್ಟಾಪ್ ನೋಡಿ, ಮೆಟ್ರೋ ಸ್ಟೇಷನ್ ಬಸ್ ಬಿಡ್ತಾರೆ. ಫ್ಲಾಟ್ ಒಳಗೇನೆ ಒಳಗೆ ಹೋಗ್ಬೋದು ರೀ. ಇಷ್ಟು ದಿನ ನಾವು ವೆಹಿಕಲ್ಸ್ ಹೊರಗೆ ನಿಲ್ಸಿ ಹೋಗ್ತಾ ಇದ್ದೆ, ಇವತ್ತು ಒಳಗೆ ಹೋಗ್ತಾ ಇದ್ದೀವಿ. ಪಾಪ ನಮಗಾಗೋ ಖುಷಿ ನಿಮಗಾಗಲ್ಲ, ಬಟ್ ನಮ್ಮ ಖುಷಿನೇ ಬೇರೆ ಇರುತ್ತೆ. ಲಾಸ್ಟ್ ಟೈಮ್ಗೂ ಈಗ ಇನ್ನೂ ತುಂಬ ಚೇಂಜಸ್ ಆಗೋದಿದೆ. ಇಲ್ಲಿಗೆ ಫಸ್ಟ್ ಟೈಮ್ ಕೂಡ ನಾವು ಬರ್ತಾ ಇರೋದು. ಎಲ್ಲ ಕಾರ್ ನಿಲ್ಸ್ಕೊಂಡವ್ರು, ಮನೆಗಳೆಲ್ಲ ಬಂದವ್ರೆ ನೋಡಿ. ಎಲ್ಲ ಇಷ್ಟು ಜನ ಬಂದಾಗಿದೆ ಮನೆಗೆ, ನಾನೇ ಬಂದಿಲ್ಲ. ಅದಕ್ಕೆ ನನ್ನ ಮಗಳು ಬೈತಿದ್ಲು, ನಿಮಗೆ ನಾನು ಒಬ್ಬಳೇ ಸಾಕು, ಇನ್ನೊಂದು ಕಪ್ಪಿ ಬೇರೆನಾ ಅಂತ ಬೈತಾ ಇದೆ ನನ್ನ ಮಗಳು. ಅಂದರೆ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ನನ್ನ ಮಗಳು, ನಾನು ಒಬ್ಬಳೇ ಸಾಕಾಗಿತ್ತು, ಇನ್ನೊಂದು ಬೇಬಿ ಇಲ್ಲ ಅಂದಿದ್ರೆ ಈ ಸತಿ ಹೋಗ್ಬೋದಿತ್ತಲ್ಲ ಅಂತ. ಉಳ್ಕೋಬೋದು ಮಗಳೇ. ಈಗ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ನನ್ನ ಮಗಳು ಎಲ್ಲ ಕಡೆ ಹುಡುಕಾಗ್ತಿದೆ, ಎಲ್ಲಿ ಹೋಗೋದು ಅಂತ ಹೇಳಿ. ಪೋಸ್ಟ್ ಬಾಕ್ಸ್ ನನ್ನ ಬನ್ನಿ ಬಾ ಮಗಳು, ಲಿಫ್ಟ್ ಓಪನ್ ಆಯ್ತು. ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಇದೆಲ್ಲ ರೆಡಿಯಾಗಿದೆ ಇಲ್ಲಿ. ಆ್ಯಕ್ಚುಲಿ ಮೇಯ್ನ್ ನಾವು ಇಲ್ಲಿಗೆ ಮಿಸ್ ಮಾಡಿಸ್ಬೇಕು, ಇದೊಂದು ಕೆಲಸ ಇದೆ ನೋಡಿ. ನಾನೀಗ ಹೊಸಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಥಿಂಗ್ಸ್ಗಳು ಏನೇನು ಬೇಕೆಲ್ಲ ತರಿಸ್ಕೊಳ್ತಿದ್ದೀನಿ. ಲಾಸ್ಟ್ ಟೈಮು ಪಾತ್ರೆಗಳು, ಕಿಚನ್ ಸೆಟ್ ಅಲ್ಲಿ ತರಿಸ್ಕೊಂಡಿದ್ದೆ. ಈಗ ಅದಾರು ಅವ್ರದ್ದು ಬ್ರ್ಯಾಂಡ್ದು ನಾನು ವಾಕ್ಯೂಮ್ ಕ್ಲೀನರ್ ತರಿಸ್ಕೊಂಡಿದ್ದೀನಿ, ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಈಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಯಾಕಂದ್ರೆ ಈಗ ನಾನು ದೊಡ್ಡದು ನೋಡಿದೆ ವಾಕ್ಯೂಮ್ ಕ್ಲೀನರ್, ನನಗೆ ಪುಟ್ಟದ್ದು ಬೇಕಾಗಿತ್ತು, ಹಾಗಾಗಿ ಹುಡುಕಿ ಮಾಡಿ ತಗೊಂಡಿದ್ದೀನಿ ಅಮೆಝಾನಲ್ಲಿ. ಈಗ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಒಳಗೆ ಬಾಕ್ಸ್ ಅಲ್ಲ, ಒಂದೊಂದು ಗಾರೋ ಬ್ರ್ಯಾಂಡ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಮಾಡೆಲ್ ಸುಪ್ರೀಮ್ ಅಂತ ಇದು. ಇದೇ ನೋಡಿ ನನ್ನ ವಾಕ್ಯೂಮ್ ಕ್ಲೀನರ್, ಇಷ್ಟೇ ಇರೋದು. ನೋಡಿ ವಾರಂಟಿ ಕಾರ್ಡ್ ಇದೆ. ವಾರಂಟಿ ಕಾರ್ಡ್ ಇದೆ, 1 year ಅಲ್ಲ. ಮ್ಯಾನುವಲ್ ಕೊಟ್ಟಿರ್ತಾರೆ, ಗೊತ್ತಿಲ್ಲ ಅಂದ್ರೆ ಇದ್ರಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋದು. ಇನ್ನೂ ಇಷ್ಟು ಥರದ್ದಿದೆ ನೋಡಿ. ನೋಡಿ ಎಕ್ಸ್ಟೆಂಡ್ ಸ್ಟಿಕ್ ಒಂದು ಕೊಟ್ಟಿದ್ದಾರೆ. ಇದು ನೋಡಿ ನೆಲ ಕ್ಲೀನ್ ಮಾಡೋ ಅಂಥದ್ದು, ನೆಲ ಗುಡಿಸೋ ಅಂಥದ್ದು. ಇದು ಸೋಫಾ ಈಗ ಮಕ್ಕಳೆಲ್ಲ ಹಾಲು ಬಿಸ್ಕೆಟ್ಸ್ ಎಲ್ಲ ಕೊಟ್ಟಾಗ ಗಲೀಜ್ ಮಾಡಿರ್ತಾರಲ್ಲ, ಇದು ಸೋಫಾ ಕ್ಲೀನ್ ಮಾಡೋ ಅಂಥದ್ದು. ಮತ್ತೆ ಇದು ಮೇನ್ ಇದು ಚಾರ್ಜರ್ದು. ಯಾಕಂದ್ರೆ ನಾವೀಗ ಎಲ್ಲ ಕಡೆ ಒಂದ್ ಕಡೆ ಪ್ಲಗ್ಗಿಗೆ ಹಾಕೊಂಡು ಎಲ್ಲ ಕಡೆ ಎಳ್ಕೊ ಓಡಾಡಕ್ಕಾಗಲ್ಲ, ಮಕ್ಳು ಮರಿ ಇದ್ದಾಗ ಒಯ್ದಿರುತ್ತೆ. ಸೊ ಇದೇನಿಲ್ಲ, ಒಂದ್ಸರಿ ಚಾರ್ಜ್ ಮಾಡಿದ್ರೆ ನಾವು ಕರೆಂಟ್ ಇಲ್ಲ ಅಂದ್ರೂ ಕೂಡ ನಾವು ಕಸ ಗುಡಿಸೋದು, ಕ್ಲೀನ್ ಮಾಡೋದು ಮಾಡ್ಬೋದು. ಮೇನ್ ಅಂದ್ರೆ ಬೇಕಾದ್ರೆ ನಾವು ಕಾರು ಕ್ಲೀನ್ ಮಾಡ್ಕೊಬೋದು. ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇದು ಆಕ್ಚುಲಿ ಮೇನ್ ಮಿಷನ್ ಇದು. ಒಳ್ಳೆ ಸೈಫೈ ಫಿಲ್ಮ್ ಗನ್ ಇದ್ದಂಗಿದೆ ಅಲ್ವಾ? ಬರೀ ಪ್ರೆಸ್ ಮಾಡು. ಓ ಎಳೆಯೋದು ಒಳಗಡೆ. ಕ್ಲೀನ್ ಮಾಡೋದಂದ್ರೆ ವ್ಯಾಕ್ಯೂಮ್ ಹಂಗೆ ಮತ್ತೆ ಒಳಗಡೆ ಗೊತ್ತಿಲ್ಲ, ಸುಮ್ಮನೆ ನಮ್ಮನೆಯವರು ವಿಡಿಯೋ ಪ್ರೆಸ್ ಮಾಡುವಂತಿದ್ದಾರೆ ಅನ್ಕೊಂಡೆ. ಇದು ಮೇನ್ ಆಕ್ಚುಲಿ ಇದು ಮಿಷಿನ್ ಇದು. ಇದಕ್ಕೆ ನಾವು ನೋಡಿ ಇವೇನೇನು ತೋರಿಸ್ತೇನೆ ನಾನು, ಡೈರೆಕ್ಟ್ ಆಗಿ ಇದಕ್ಕೆ ಫಿಕ್ಸ್ ಮಾಡ್ಕೊಬಹುದು. ಅಕಸ್ಮಾತ್ ಈಗ ನಮಗೆ ಬಗ್ಗಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಮೇಲೆ ಹೈಟ್ ಏನಾದ್ರೂ ಇರುತ್ತೆ ಅಂದಾಗ ಈ ಸ್ಟಿಕ್ ನ ಇದಕ್ಕೆ ಸೇರಿಸ್ಕೊಳೋದು. ಈ ತರ ನೋಡಿ, ಈ ತರ ಗೋಡೆ ಗಣಿಸ್ಬಿಟ್ಟು ಗೋಡೆ ಗಣಿಸಕ್ಕೆ ಅವರು ಕೂಡ ನೋಡಿ ಡಬಲ್ ಸೈಡ್ ಇದ್ ಕೊಟ್ಟಿರ್ತಾರೆ.
ಕೊನೆಗೆ ತಗೊಂಡೋಗಿ ಹಿಂಗೆ ಫಿಕ್ಸ್ ಮಾಡೋದು ಅಷ್ಟೇ. ಈಗ ನಾವು ಈ ಮನೆಗೆ ತೂತ ಕೊರಿಯಕ್ಕಾಗಲ್ಲ, ಹೆಂಗೆ ಖಾಲಿ ಮಾಡ್ತಾ ಇದ್ದೀವಿ. ಖಾಲಿ ಮಾಡ್ತಾ ಇದೀವಿ. ಮತ್ತೆ ಇದು 1.5 ಲೀಟರ್ಷ್ಟು ಕೆಪಾಸಿಟಿ ಇದೆ ಇದಕ್ಕೆ. ಮತ್ತೆ ನಾವು ಏನು ಡಸ್ಟ್ ಕ್ಲೀನ್ ಮಾಡ್ತೀವಿ ಅದೆಲ್ಲ ಬಂದು ಇಲ್ಲಿ ಶೇಖರಣೆ ಆಗಿರುತ್ತೆ. ನಾವು ಕೊನೆಗೆ ಇದು ತೆಗೆದು ಕ್ಲೀನ್ ಮಾಡಿ ಮತ್ತೆ ಇದು ಫಿಕ್ಸ್ ಮಾಡ್ಕೊಬಹುದು. ಅದೆಲ್ಲ ಲಾಸ್ಟ್ ನಾವು ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ಈ ಮೋಟರ್ ಕೆಪಾಸಿಟಿ ಬಂದು 400 ವ್ಯಾಟ್ಸ್ ಬ್ರೆಸ್ಟ್ಲೆಸ್ ಮೋಟರ್ ಇದು. ಆಮೇಲೆ 25 KPA ಸೆಕ್ಷನ್ ಪವರ್ ಇದೆ ಇದರೊಳಗೆ. ಆಮೇಲೆ 3 ಅಡ್ಜಸ್ಟಬಲ್ ಸೆಕ್ಷನ್ ಮೋಡು, ಅಡ್ಜಸ್ಟಬಲ್ ಹೆಡ್ಡು, ಬ್ಯಾಗ್ಲೆಸ್, ಏನೇನೋ ಇದೆ. ಎಕ್ಸ್ಟೆನ್ಷನ್ ಸ್ಟಿಕ್ ಇದೆಯಲ್ಲ, ಇದನ್ನ ಇದಕ್ಕೆ ಹಿಂಗೆ ಕಟ್ ಅಂತ ಸೌಂಡ್ ಬರುತ್ತೆ ನೋಡಿ. ಒಳ್ಳೆ ಮಿಷಿನ್ ಗನ್ ಇದ್ದಂಗೆ ಐತಲ್ಲಮ್ಮ. ನೆಕ್ಸ್ಟ್ ಇದಕ್ಕೆ ಈಗ ನಾನು ಫಸ್ಟ್ ನೆಲ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ದೊಡ್ಡದು ಕ್ಲೀನ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ, ಫಿಕ್ಸ್ ಮಾಡ್ಕೊತೀನಿ. ಇದು ಅಷ್ಟೇ, ಜಸ್ಟ್ ಏನಿಲ್ಲ. ಈ ರೆಡ್ ಇಲ್ಲಿ 2 ರೆಡ್ ಇದೆಯಲ್ಲ, ಇದು ಒಳಗಡೆ ಹೋಗ್ಬೇಕು. ಇದು ಕಟ್ ಅಂತ ಸೌಂಡ್ ಬರುತ್ತೆ ನೋಡಿ, ಲಾಕ್ ಆಗುತ್ತೆ. ಅದು ಏನು ದೊಡ್ಡ ಕಷ್ಟ ಏನಿಲ್ಲ, ಇಷ್ಟೇ. ಬೇರೆ ವ್ಯಾಕ್ಯೂಮ್ ಕ್ಲೀನರ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಇದ್ರಲ್ಲಿ ಒಂದ್ಸರಿ ಪ್ರೆಸ್ ಮಾಡೋದು ಅಷ್ಟೇ. ಒಂದ್ಸರಿ ಪ್ರೆಸ್ ಮಾಡಿ ಬಿಟ್ಬಿಟ್ರೆ ಅದಾಗುತ್ತೆ. ಆಫ್ ಮಾಡಬೇಕು ಅಂದ್ರೆ ಮತ್ತೊಂದ್ಸರಿ ಪ್ರೆಸ್ ಮಾಡೋದು ಹಿಂಗೆ. ಅದು ಕೆಳಗೆ ಆಮೇಲೆ ತೆಗಿಯೋಣ. ಇನ್ನು ನೋಡಿ ಎಷ್ಟು ಧೂಳಿದೆ ಒಳಗೆ. ಅದು ಹೋಗಲ್ಲ, ಇನ್ನೊಂದು ಸ್ಟಿಕ್ ಹಾಕೋಣ ಅದಕ್ಕೆ ಸಂಜೆ ಹೋಗಕ್ಕೆ. ಕತ್ಲೆಯಲ್ಲಿ ಇದ್ರೆ ನೋಡಿ ಒಳಗಡೆ ತೂರ್ಸ್ ಮಾಡಕ್ಕೆ ಒಳ್ಳೆ ಲೈಟ್ ಎಲ್ಲ ಕೊಟ್ಟವ್ರೆ. ಅದು ತಿರ್ಗಿಸಿ 270 ಡಿಗ್ರಿ ತಿರುಗುತ್ತೆ ಒಂದ್ಸರಿ ಹಿಂಗೆ ಅಂದರೆ. ನೋಡಿರಿ ಆ ಕಡೆ ತಿರ್ಗಿಸು. ಹೆಂಗ್ ಬೇಕಂಗೆ ರೊಟೇಟ್ ಆಗುತ್ತೆ. ಒಳ್ಳೆ ಆಟ ಸಾಮಾನು ಇದ್ದಂಗೆ ಐತಲ್ವಾ ಆಟಾಡಕ್ಕೆ. ಓಪನ್ ಮಾಡಿದ್ರೆ ಇದು ಪ್ರೆಸ್ ಮಾಡಿಬಿಟ್ಟು ಅಷ್ಟೇ. ಆಕ್ಚುಲಿ ಬ್ರಷ್ಗಳು 4 ಕೊಟ್ಟಿದ್ದಾರೆ. ಇದೊಂದು. ಈಗ ನಾನು ಆಕ್ಚುಲಿ ಒಂದು ಯೂಸ್ ಮಾಡಿದ್ದೀನಿ. ಫುಲ್ ಮನೆ ಹೇಗೆ ಕ್ಲೀನ್ ಮಾಡೋದು ನೆಲನ ಅಂತ. ಈಗ ನೀವು ನೋಡಿದ್ರೆ ಆ ಕಾರ್ನರ್ ಅಲ್ಲಿ ಈಗ ಇದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಎಷ್ಟು ಬಂತು ಇದ್ರೊಳಗೆ, ಫುಲ್ ಶೇಖರಣೆ ಆಗೋಯ್ತು. ತೆಗಿಲಿ. ನೆಕ್ಸ್ಟ್ ಇದು ಹಾಕೊಂತ ಇದ್ದೀನಿ. ಇದ್ರಲ್ಲಿ ನೋಡಿ ಗುಡ್ಸೋ ತರ ಅಂದ್ರೆ ಉಜ್ಜಿ ಏನಾದ್ರು ಗಲೀಜ್ ಇರುತ್ತಲ್ಲ, ಹಿಂಗ್ ತೆಗಿಯೋ ತರ ಮಾಡುತ್ತೆ. ನಮಗೆ ಅದು ಬೇಡ. ನಾರ್ಮಲ್ ಆಗಿ ಈಗ ಸೋಫಾ ಎಲ್ಲ ಹಾಳಾಗಬಾರ್ದು ಅಂದ್ರೆ ಜಸ್ಟ್ ಧೂಳು ಎಳ್ಕೊಳ್ಳೋ ತರ ಅಷ್ಟೇ. ಇದು 2 ತರ ಇದೆ. ನಾನೀಗ ನೆಲ ಅಲ್ವಾ, ಸೊ ಕಸ ಹೋಗ್ಲಿ ಅಂತ ಇದು ಫಿಕ್ಸ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟು ಧೂಳು ಇತ್ತು ಅಂತ ಗೊತ್ತೇ ಆಗ್ಲಿಲ್ವಲ್ಲಮ್ಮ. ನನಗೆ ಗೊತ್ತಿತ್ತು, ಇಲ್ಲೆಲ್ಲ ಹೋಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಾಗ್ಲಿ. ಅಲ್ಲಿ ಯಾರು ತೆಗೆದು ನೋಡ್ತಾರೆ ಬಂದವರು. ನೋಡಿ ಆ ಕಾರ್ನರ್ ಅಲ್ಲಿ ನಂಗೆ ಎಡ್ತಾ ಇರ್ಲಿಲ್ಲ. ತೆಲುಗು ಎಲ್ಲ ಕಟ್ಟಿರುತ್ತೆ, ಧೂಳಿರುತ್ತೆ. ಮಿಷಿನ್ ಗನ್, ಈಗ ಲೇಡೀಸ್ ಎಲ್ಲ ಮಿಷಿನ್ ಗನ್ ಇಟ್ಕೊಂಡು ವಾರಿಯರ್ ಆಗೋದ್ರು ಮನೆಯೊಳಗೆ. ಈ ಬೋರ್ಡ್ ಸಂದಿ ಗಲೀಜ್ ಇರುತ್ತಲ್ಲ, ಡಸ್ಟ್, ಅದು ಕ್ಲೀನ್ ಮಾಡ್ಬೋದು. ಇವಾಗ ನಾನು ಸೋಫಾ ಕ್ಲೀನ್ ಮಾಡ್ತೀನಿ. ಸೋಫಾ ಕ್ಲೀನ್ ಮಾಡೋಕ್ಕೆ ಇದೇನು ಈ ಸ್ಟಿಕ್ ಬೇಕಾಗಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ನಾನು ಈ ಸ್ಟಿಕ್ನೇ ರಿಮೂವ್ ಮಾಡ್ತೀನಿ. ಪ್ರೆಸ್ ಮಾಡಿ ಅಷ್ಟೇ. ಪ್ರೆಸ್ ಮಾಡಿ ಎಳೆಯೋದಷ್ಟೇ. ಸೋಫಾಗೆ ಅಂತಲೇ ಬೇರೆದು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ ನಿಮಗೆ ಕಾಣಿಸ್ಲಿ ಅಂತಾನೆ ನಾನು ಈ ಪುರಿ ಮತ್ತೆ ಬಿಸ್ಕೆಟ್ಸ್ ಹಾಕಿರೋದು. ಯಾಕಂದ್ರೆ ಡಸ್ಟ್ ಹೇಗೆ ಇದಾಗುತ್ತೆ ಅಂತ ನೋಡಿ. ಆಕ್ಚುಲಿ ಇಲ್ಲಿ 3 ಡಾಟ್ ಬರುತ್ತೆ. ಅದು ಆನ್ ಆಗಿದ್ದಾಗ ಕಾಣಿಸುತ್ತೆ. ಇಲ್ಲಿ 3 ಡಾಟ್ ಬರುತ್ತೆ. ಅದು ಏನು ಅಂದ್ರೆ ಫುಲ್ ಚಾರ್ಜ್ ಆಗಿದ್ರೆ ಮಾತ್ರ 3 ಡಾಟ್ ಬರುತ್ತೆ. ನನಗೆ ಚಾರ್ಜ್ ಮಾಡಿಲ್ಲಲ್ಲ, ಸೊ ಹಾಗಾಗಿ ಆನ್ ಮಾಡಿದ ತಕ್ಷಣ 1 ಡಾಟ್ ಬರುತ್ತೆ ನೋಡಿ. ಈಗ ಈ 1 ಡಾಟ್ ಅಲ್ಲಿ ಈಗ ನಮಗೆ ಪವರ್ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಕೊಟ್ಟಿದ್ದಾರೆ ನೋಡಿ. ಇದು ನಾರ್ಮಲ್ ಸ್ಪೀಡು. ಈಗ ಇನ್ನೊಂದು ಪ್ರೆಸ್ ಮಾಡಿದ್ರೆ ಕಲರು ಚೇಂಜ್ ಆಗುತ್ತೆ ಲೈಟ್ದು. ಮತ್ತೆ ಇನ್ನೂ ಸ್ಪೀಡ್ ಬೇಕು ಅಂದ್ರೆ ಈಗ ರೆಡ್ ಬರುತ್ತೆ. 3 ಸ್ಪೀಡ್ ಕೊಟ್ಟಿದ್ದಾರೆ. ಒಂದು ಲೋ ಮತ್ತೆ ಮೀಡಿಯಮ್, ಇನ್ನೊಂದು ಹೈ. ಇದು ಹೈ ಸ್ಪೀಡಲ್ಲಿ ಇದೆ. ಹೈ ಸ್ಪೀಡ್ ಕ್ಲೀನ್ ಮಾಡಿ ಈಗ. ನಮ್ಮಲ್ಲಿ ಅಮ್ಮು ಇರೋದ್ರಿಂದ ಈಗ ನಾಯಿಗಳೆಲ್ಲ ಇರ್ತದಲ್ಲ, ಈಗ ಬೆಕ್ಸ್ ಹಾಕಿರ್ತಾರೆ, ಅದ್ರ ಕೂದಲೆಲ್ಲ ಇಲ್ಲಿರುತ್ತಲ್ಲ. ಸೊ ಹಾಗಾಗಿ ಅದು ನೋಡಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದು ಕ್ಲೀನ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದು ಕೂಡ ಇದ್ರಲ್ಲಿ ಕ್ಲೀನ್ ಆಗುತ್ತೆ ನೋಡಿ. ಈಗ ಈ ಕಾರ್ನರ್ ಅಲ್ಲೆಲ್ಲ ಹೋಗಲ್ಲ, ಸೊ ಹಾಗಾಗಿ ಮತ್ತೆ ಇದಕ್ಕೆ ಬೇರೆ ಬ್ರಷ್ ಚೇಂಜ್ ಮಾಡ್ಕೊಳ್ತೀನಿ. ಡಸ್ಟ್ ಎಲ್ಲ ಇದಕ್ಕೆ ಶೇಖರಣೆ ಆಗಿದೆ. ಈಗ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ. ಏನಿಲ್ಲ, ಜಸ್ಟ್ ಇದನ್ನು ಮುಂದೆಗೆ ಹಿಂಗೆ ಪುಷ್ ಮಾಡಿದರೆ ಇದು ಓಪನ್ ಆಗುತ್ತೆ. ಈ ಥರ ಇದೆ. ಈಗ ಇದನ್ನು ಇಲ್ಲಿ ಪುಷ್ ಅಂತ ಬಟನ್ ಪ್ರೆಸ್ ಮಾಡಿದರೆ ಕ್ಯಾಪ್ ಓಪನ್ ಆಗುತ್ತೆ. ಎಷ್ಟೊಂದಿದೆ ನೋಡಿ ಕಸ. ನಿಮಗೆ ಕಾಣಿಸ್ಲಿ ಅಂತ ಹೇಳಿ. ಕೂದಲು ಪಾದಲು ಏನೂ ಬಿಟ್ಟಿಲ್ಲ ಮನೆಯೊಳಗೆ. ಎಷ್ಟೊಂದು ಕೂದಲಿದ್ರು, ಅಮ್ಮ ಕೂದಲು, ನಮ್ಮ ಕೂದಲು. ಅಯ್ಯೋ, ಎಷ್ಟೆಲ್ಲ ತೆಗಿದ್ವಲ್ಲ. ಮತ್ತೆ ಇದು ಮಿಷಿನ್ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫಿಲ್ಟರ್ ಕೊಟ್ಟಿರ್ತಾರೆ. ಅದೇ ಥರ ಇನ್ನೊಂದು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ಅಂದರೆ 2 ಬರುತ್ತೆ. ನಾವು ತಗೊಂಡಾಗ ಡೈರೆಕ್ಟ್ ಇದರಲ್ಲಿ ಒಂದಿರುತ್ತೆ, ಎಕ್ಸ್ಟ್ರಾ ಒಂದಿರುತ್ತೆ. ಮತ್ತೆ ಇದು ಕ್ಲೀನ್ ಮಾಡಬೇಕು. ಇದನ್ನು ತೆಗೆದು ನಾವು ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ತೆಗೆದು ಮತ್ತೆ ನೋಡಿ ಇದು ಕ್ಲೀನ್ ಮಾಡ್ಬೋದು. ಮತ್ತೆ ಇದನ್ನು ಇನ್ನೂ ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ಕ್ಲೀನಾಗಿ ಕೊಡ್ವಿ. ಏನು ವಾರಕ್ಕೊಂದ್ಸಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಯಾವಾಗಲೂ
ತುಂಬ ಈಸಿ ಆ್ಯಕ್ಚುಲಿ ಇದು. ಇಷ್ಟೇ, ಮತ್ತು ಮಿಷಿನ್ ರೆಡಿ. ನೀವೇನಾದ್ರು ತರಿಸ್ಕೊಬೇಕು ಅಂದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಮಾಡಬಾರ್ದು. ಇನ್ನು ಇಲ್ಲಿಂದ ನಮ್ಮ ಫ್ಲೋರಲ್ಲಿ ಇನ್ನೂ ಯಾರೂ ಬಂದಿಲ್ಲ. ಇಲ್ಲ ಹೋಗೋಣ ಬನ್ನಿ, ಹೋಗಿದ್ದಾರೆ. ಇವ್ರು ಯಾರೋ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಾಗಿದೆ. ಕ್ಯಾಮ್ರಾ ಎಲ್ಲ ಇಲ್ಲ ರೀ. ನೋಡಿ ಎಲೆಕ್ಟ್ರಿಕ್ ಕಾರ್ ಚಾರ್ಜರ್ ಇದು. ಇಲ್ಲಿ ಅಲ್ಲಲ್ಲೇ ಕೊಟ್ಟಿದ್ದಾರೆ. ಇಲ್ಲೊಂದು 3 ಕೊಟ್ಟಿದ್ದಾರೆ. ಫುಲ್ ಇದೆ ನೋಡಿ ಎಲೆಕ್ಟ್ರಿಕ್ ಫುಲ್. ಹೌದೇಪ್ಪ, ಅದೇ ಆ್ಯಕ್ಚುಲಿ ಸ್ವಲ್ಪ ಜನ ಬಂದಿದ್ದಾರೆ ಅಂತೆ. ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇರ್ತಾರಂತೆ. ನಾವೀಗ ಪೂಲ್ ಹತ್ರ ಬಂದಿದ್ದೀವಿ ನೋಡಿ. ಇನ್ನು ಪೂಲಲ್ಲಿ ಯಾರೂ ಆಟ ಆಡಿಲ್ಲ ಅನ್ಸುತ್ತೆ. ಹಾಗಾಗಿ ಇನ್ನು ಯಾರು ತುಂಬ ಜನ ಬಂದಿಲ್ಲ. ಬಟ್ ಈಗ ರಜೆ ಟೈಮ್ ಅಲ್ವಾ, ಎಲ್ಲ ರಜೆ ಮುಗಿಸ್ಕೊಂಡು ಬರೋಣ ಅಂತ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತ್ ಇನೋಗ್ರೇಷನ್ ಇದೆ. ಫ್ಲಾಟ್ ಫುಲ್ ಕಂಪ್ಲೀಟ್ ಪ್ರಾಜೆಕ್ಟ್ ಮುಗಿತಾ ಇದೆಯಾ? ಆ್ಯಕ್ಚುಲಿ ನಿಮಗೆ ನಾವು ವಿಡಿಯೋ ಇನ್ನೂ ಬೇಗನೆ ಹಾಕಿದ್ವಿ. ಅವ್ರದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಾಡ್ತಾನೇ ಇದ್ದಾರೆ ವರ್ಕ್ನ. ಆಮೇಲೆ ನಮಗೆ ಕೆಲಸದ ಒತ್ತಡದಲ್ಲಿ ನಮ್ದು ಇಂಟೀರಿಯರ್ ವರ್ಕ್ನ ಹಂಗೆ ನಿಲ್ಲಿಸಿದ್ವಿ. ನಮ್ಮ ಫ್ಲ್ಯಾಟ್ಗೆ ಯಾರು ಇಂಟೀರಿಯರ್ ಮಾಡೋರಿದ್ದರೆ ಒಳ್ಳೆ ಕೊಲಾಬ್ರೇಷನ್ ನಮ್ಮ ಜೊತೆ ಏನಾದರೂ ಮಾಡೋದಿದ್ರೆ ಒಂದು ಕಂಪ್ಲೀಟ್ ಸೀರೀಸ್ ಥರ ಎಪಿಸೋಡ್ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾರಾದರೂ ಆಗಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಲಾಬ್ರೇಷನ್ ಅಂದರೆ ಯಾವ ಥರ ಅಂತ ಡಿಸ್ಕಸ್ ಮಾಡೋಣ. ಅದೇ ಎಲ್ಲ ಈ ಟೈಮಲ್ಲಿ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ರಜೆ ಎಲ್ಲ ಮುಗಿದ್ಮೇಲೆ ಬರ್ಬೋದು. ನೋಡಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮೈನಲ್ಲಿ ವೆಟ್ ಮಾಡ್ಕೊಂಡು ಅನ್ಸಿದೆ. ಆಮೇಲೆ ಹೋಗಿ ಡುಬಕ್ಕಂತಾನೆ ಆಗ್ಯದ ಇಲ್ಲಿಗೆ. ನನ್ನ ಮಗಳಿಗೆ ಸುಸ್ತಾಗೈತಿ ಇಲ್ಲಿ ಕೂತ್ಕೊಂಡ್ರು. ಅವರಪ್ಪ ನೋಡಿ, ಅವರಪ್ಪ ನೋಡಿ ಅಲ್ಲಿ ಬಿದ್ದೋಗಾಯ್ತು. ಅಲ್ಲಿ ಅಷ್ಟು ಬಿಸಿಲು. ಹಾಂ ಆರಾಮಾಗಿ ಮಲ್ಕೊಂಡು ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಮಕ್ಳು ಆಟಾಡ್ಸ್ಕೊಂಡು ಮಕ್ಳು ನಾಟಕ ಬಿಟ್ಕೊಂಡು ಇನ್ನು ನನ್ನ ಸಣ್ಣದನ್ನು ನನ್ನ ಮರಿ ಎಳ್ಕೊಂಡು ಬರ್ಬೋದು. ನಮ್ಮನೆಯವರು ನಾನು ಜಗಳ ಮಾಡ್ಕೊಂಡಾಗ ಇಲ್ಲಿ ಎಲ್ಲಿ ಹುಡ್ಕೋಕ್ಕೆ ಒಂದಿನ ಆಗುತ್ತೆ ರೀ. ಇಬ್ಬರೇ ಒಂದೊಂದಿಕ್ಕೆ ಹೋಗಿರ್ತೀವಿ. ನಮ್ಮನೆಯವ್ರು ಇನ್ನೇನಿಲ್ಲ, ಡ್ರಿಂಕ್ಸ್ ತಗೊಬಂದು ಸ್ನ್ಯಾಕ್ಸ್ ತಗೊಂಡು ಇಲ್ಲಿ ಕೂತಿರ್ತಾರೆ, ಇಟ್ಕೋಬೋದು. ಅಲ್ವ ಇನ್ನೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ನಮ್ಮನೆಯವ್ರು ನನ್ನ ಮಗಳದ್ದು ಕಪ್ಪಿ ಚೇಷ್ಟೆ ನೋಡಿ ಅಲ್ವಾ, ಬಿಳಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಹಾಳಾಗ್ಬಿಟ್ಟಿದೆ ನಂದು. ಹಾಗಾಗಿ ನೆಕ್ಸ್ಟ್ ಮಂತು ಹೊಸದು ಏನೇನೋ ಬರುತ್ತೆ. ನಮ್ಮ ಮನೆಯವ್ರು ಏನೇನೋ ತೆಕ್ಕೊಡ್ತಾರಂತೆ. ಅದು ಕೊಡ್ಸಿದ್ಮೇಲೆ ಹೇಳ್ತೀನಿ, ವೀಡಿಯೋ ಮಾಡ್ತೀನಿ ಏನೇನು ಬರುತ್ತೆ ಅಂತ ಮನೆಗೆ ಹೊಸದಾಗಿ. ಚೆನ್ನಾಗಿದೆ, ಅದಕ್ಕೆ ನೀವು ಆಟಾಡ್ಕೋಬೇಕು. ನಾವು ಯಾವಾಗಲೂ ಬರೋಕ್ಕೆ ನನ್ನ ಮಗಳಿಗೆ ಖುಷಿ. ಎಲ್ಲ ಕಡೆ ನೋಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡು ಬರ್ತೇವೆ. ಅವಳು ಅದನ್ನೇ ಹೇಳಿದ್ದೆವು ರೀ ಫಸ್ಟು. ಇಲ್ಲೊಂದು ಅಕ್ಕಿ ಗೂಡು ಕಟ್ಟಿದೆ ನೋಡಿ. ನನ್ನ ಮಗಳಿಗೆ ನೆಕ್ಸ್ಟ್ ಬಂದಾಗ ಆಟ ಆಡೋಕ್ಕೆ ಜೊತೆಗೆ ಅಕ್ಕಿ ರೆಡಿ ಆಗ್ತಾ ಇದೆ. ಇನ್ನೊಂದು ಬೇಬಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಹೂವುಗಳು ಬಂದಿದೆ ಅಂದರೆ ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ. ನಾನು ಡೇ 1 ಫಸ್ಟ್ ನಾವು ಬಂದಾಗಲೇ ಇಲ್ಲೆಲ್ಲ ತೋರಿಸಿದ್ದೆ ಹೇಗಿತ್ತು ಅಂತ. ನನಗೋಸ್ಕರ ನನ್ನ ಮಗಳು ಏನೋ ಮಾಡ್ತಾಯಿದೆ ಅಂದರೆ ಅದು ಮುಂದೆ ಬಂದು ಆಟ ಆಡ್ತಾ ಇದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನನ್ನ ಮಗಳು ಕೂಗುತ್ತೆ, ಕೂಗು ಮೇಲೆ ಮಗಳು. ಇದು ನಿಂತ್ಕೊಂಡು ಆಟ ಅಂತ ಸೀಸ. ಇಲ್ಲಿಗೆ ಬಂದಮೇಲೆ ನನ್ನ ಮಗಳಿಗೆ ಎನರ್ಜಿ ಬರ್ತಾ ಇದೆ. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಏನೇನು ಮಾಡ್ಕೊತಾರೋ ಕೈ ಕಾಲು ಎಲ್ಲ ನೆರಕಾಕ್ತಾರೆ. ಅದ್ರಲ್ಲಿ ಸ್ವಲ್ಪ ಭಯ ಆಗುತ್ತೆ. ಇದರಲ್ಲಿ ಕಾಲು ಸಿಗಾಕ್ಬಿಟ್ರೆ ಕಷ್ಟ ಮಕ್ಳದು. ನಮ್ಮ ಚುಪ್ಪಿ ಬಂದರೆ ಎಲ್ಲನೂ ಕಾರ್ದು ಕುಡಿದು ಹಾಕ್ಬಿಡ್ತಾನೆ. ನಮ್ಮನೆ ಪುಟ್ಟ ಪಾಪ ಬಂದಿದೆ ನೋಡಿ ಆಟ ಆಡೋಕ್ಕೆ ಇಲ್ಲಿ. ಡ್ಯಾಡಿ ಏನು ಮೆಲ್ಲೆ 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 ಮೆಲ್ಲೆ. ಹೌದಾ, ಬಿದ್ದಿಯ ಜಪಾನ ನೋಡಿ. ರೆಸಾರ್ಟ್ಗಳಲ್ಲೆಲ್ಲ ಇತ್ತಲ್ಲ ಆ ಥರದ್ದು. ನನ್ನ ಮಗಳು ಏನು ಸ್ಪೀಡಾಗಿ ನಡೀತಿದೆ. ಪರವಾಗಿ ನಿಧಾನ ಚೆನ್ನಾಗಿದ್ದಲ್ಲ ಮಗಳು. ವೆರಿ ಗುಡ್. ಆ್ಯಕ್ಚುಲಿ ನೋಡಿ ದೊಡ್ಡವ್ರು ಆಟ ಆಡೋಂಗಿಲ್ಲ, ಹಿಂಗೆ ಆಟ ಆಡಿಸ್ತಾರೆ ಅವ್ರ ಡ್ಯಾಡಿ. ಇಲ್ಲಿ ನೋಡಬೇಡ, ಸುಮ್ಮನೆ ಬಾ. ನನ್ನ ಮಗಳು ನೋಡಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ. ನೋಡಿ ಮುಂಚೆ ಬೇಲಿ ಸೈಡ್ ಇತ್ತಲ್ಲ ಹೂವು, ಕೀಳಬಾರ್ದು ರಾಜ್ಕುಮಾರಿ. ಬೇಲಿ ಸೈಡ್ ಇತ್ತಲ್ಲ ಹೂವು, ಅದೇ ಎಷ್ಟು ಕಲರ್ ಇದೆ ಗೊತ್ತಾ ಇಲ್ಲಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಚೆಂಡು ಕಣ್ಣಾಗಿ ಕಾಣಿಸ್ತಿದೆ, ರೆಡ್ ಎಲ್ಲೋ. ಮತ್ತು ಇಲ್ಲಿ ನೋಡಿ ಎಲ್ಲ ಮಗಳು ವೈಟ್, ಮತ್ತು ಇದರಲ್ಲಿ ಪರ್ಪಲ್ ಇದೆ, ಅದರಲ್ಲೇ ಯೆಲ್ಲೋ ಕಲರ್ ಇದೆ. ಎಷ್ಟು ಚೆನ್ನಾಗಿದೆ. ಅದೇ ಥರ ಎಲ್ಲ ಕಡೆ ನೋಡಿ ಹೆಂಗೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಮಕ್ಕಳು ಬಿಟ್ಕೊಂಡಿಲ್ಲ, ಅಟ್ರಾಕ್ಷನ್ ಆಗಿದೆ. ಮಕ್ಕಳು ಬಿಟ್ಕೊಳ್ಳೋಕ್ಕೆ, ಮಕ್ಕಳು ಬಿಟ್ಟು ನಾವು ಇಲ್ಲಿ ನೋಡೋಕ್ಕೆ ಮಾತಾಡೋಕ್ಕೆ ಕೂತ್ಕೊಂಡು ಮೈ ಮರೆತು ಆಮೇಲೆ ಮಕ್ಕಳು ಹುಡಿಕೊಂಡು ಓಡಾಡೋದು. ಸಿಟ್ಟು ಬರ್ತಾ ಇರುತ್ತೆ. ಕುಂಟೆಪಿಲ್ಲೆ ಆಡೋಕ್ಕೆ
ಕುಂಟೆಪಿಲ್ಲೆ ಹಿಡಿಯಾಟ ಖೋಖೋ ದೊಡ್ಡ ದೊಡ್ಡ ಮರಗಳಾಗುತ್ತೆ ಇಲ್ಲಿ. ಹಾಗೆ ನೋಡಿ ಇಲ್ಲಿ ಓಡಾಡೋಕ್ಕೆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮಗಳು ನೋಡಿ ಕಾಲಿಡೋ. ನೋಡಿ ಇದು ಜಿಮ್ಮು. ನನ್ನ ಮಗಳಿಗೆ ಹೆಂಗೆ ಗೊತ್ತಾಗುತ್ತೆ ರೀ ನಿಮ್ಮಿಬ್ಬರಿಗೆ ಸ್ಪಾ ಅಂತೀರಿ. ಓದಕ್ಕೆ ಬರ್ದಲ್ಲೇ ಹೋದ್ರೂ ಹೆಂಗೆಂಗೂ ಓದುತ್ತೆ. ಅಲ್ಲೇ ಇದು ಹಾಕಿದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಅಲ್ಲಲ್ಲೇ. ಓಕೆ, ಈಗೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಸ್ವಲ್ಪ ಮಧ್ಯಾಹ್ನ ಬಂದು ಮತ್ತೆ ಲೇಟ್ ಬಂದು ಸಂಜೆ ಬೇರೆ ಈಗ ಕಾರ್ ಸರ್ವಿಸಿಗೆ ಬಿಡಬೇಕು. ಸೊ ಹಾಗಾಗಿ ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.